ಅಣ್ಣನ ಮಗನ ಬರ್ತಡೇ ಇತ್ತು. ಆದರೆ ಪ್ರಾಬ್ಲಮ್ ಏನಂದರೆ ಬ್ಲ್ಯಾಕ್ ಕಲರ್ ಸೀರೆನೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಮ್ಮಂಗೆ. ಸೊ ಅಣ್ಣಂಗೆ ಪ್ರಾಬ್ಲಮ್ ಆಗಿತ್ತು ಏನಂದರೆ ಈ ಬ್ಲ್ಯಾಕ್ ಕಲರ್ ಸ್ಯಾರಿನ ಫಂಕ್ಷನ್ ದಿನ ಎಲ್ಲ ಯಾಕೆ ಉಟ್ಕೊಳ್ತೀವಿ ಅಂತ ಹೇಳಿ. ಬಟ್ ಇವಾಗೆಲ್ಲ ಟ್ರೆಂಡ್ ಇರೋದು ಅವ್ರಿಗೇನು ಗೊತ್ತು. ಅಮ್ಮ ಬೈಕೋತಾನೆ ಇದ್ಲು ಬ್ಲ್ಯಾಕ್ ಕಲರ್ ಸ್ಯಾರಿ ಉಟ್ಕೊಂಡಾಳ ಅಂಥೇಳಿ. ನಾನು ಎಂತೆಲ್ಲ ಹಾಕೊಳಕ್ಕೆ ಹೋಗಲಿಲ್ಲ ಅಂದ್ರೂ ಹೆಂಗೆಲ್ಲ ರೆಡಿಯಾಗಿ ಹೋದೆ ನೋಡ್ರೋಣ ಅಂತ ಹೇಳ್ತು. ಬ್ಲ್ಯಾಕ್ ಕಲರ್ ಸೀರೆ ಮಾತ್ರ ಭಾಳ ಅಂದ್ರೆ ಭಾಳ ಲೈಕ್ ಮಾಡಿದ್ರು ಎಲ್ಲರೂ. ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. Happy birthday to you. Happy birthday to you. Happy birthday to you. Happy birthday to you, Agastya. Happy birthday to you. ಆಂಟಿ ಮಗಳು ಲೈನರ್ ಹಚ್ಚಾಕತ್ತಾಳ. ನನ್ನ ಮಗಳು ನೋಡ್ರಿ ಹೆಂಗಂತಾಳ. ಓ ಮಮ್ಮಿ ಫುಲ್ ಹೀರೋಯಿನ್. ಹಳ್ಳಿಯ ರೆಡಿ ಹಾಕುಂತಾನ ಅವನಿಗೆ ಆರತಿ ಮಾಡೋಣಂತ ಬರ್ರಿ. ಇಲ್ಲ ಕರೆಕ್ಟ್ ಐತಿ. Happy birthday to you. Happy birthday to you. Happy birthday to you. ಈ ಒಂದು ಔಟ್ಫಿಟ್ ನೋಡಿ ಎಲ್ಲರೂ ಏನೇನಂದ್ರು ಅಂತ ಹೇಳಿ ನೋಡೋಣಂತ ಬಂದ. ಗೊತ್ತಾಗ್ತದ. ಈಗ ಆರತಿ ಎಲ್ಲ ಆಯಿತು. ಇನ್ನು ಬರ್ರಿ ಹೋಟೆಲ್ ಎಂಟ್ರೆನ್ಸ್. ಈ ಒಂದು ಹೋಟೆಲ್ನ ಬುಕ್ ಮಾಡಿದ್ರು ಬರ್ತಡೇ ಇದ್ದಿದ್ದ ದಿನ. ಸೊ ಟ್ರಾವೆಲಿಂಗ್ ಅಂತ ಹೇಳಿ ಹುಬ್ಳಿ ಧಾರವಾಡ ಟ್ವಿನ್ ಸಿಟಿ ಗೊತ್ತಲ್ಲ, ಅದ್ರ ಮಿಡ್ಲಲ್ಲಿ ಬರ್ತದೆ ಇದು, ಸತ್ತೂರು ಹತ್ರ. ಸೊ ಹೋಟೆಲ್ ಏನೋ ಓಕೆ ಚಲೋ ಅದ. ಬಟ್ ಇಲ್ಲಿ ಏನಂದ್ರೆ ಈ ಬ್ಲ್ಯಾಕ್ ಕಲರ್ ಸಾರಿ ಯಾಕೆ ಉಟ್ಕೊಂಡು ಅಂತ ಅನ್ನೋವಂಥದ್ದು ಒಂದು ಬೇಜಾರಾಗಿಬಿಟ್ಟಿತ್ತು ಎಲ್ಲರಿಗೂ. ಬಟ್ ಸಿಕ್ಕಾಪಟ್ಟೆ ಜನ ಮಾತ್ರ ಭಾಳ ಅಂದ್ರೆ ಭಾಳ ಲೈಕ್ ಮಾಡಿದರು. ಬಾಜಿಯಲ್ಲಿ ತೊಗೊಂಡಾರ ಎಂಟ್ರೆನ್ಸಿಗೆ. ಈ ಒಂದು ಹೊರಗಡೆ ನೋಡ್ಲಿಕ್ಕತ್ತಿಲ್ಲ, ಭಾಳ ಚಂದ ಅದ ಹೋಟೆಲ್. ಇನ್ನು ಎಂಟ್ರೆನ್ಸಿಗೆ ಹಿಂಗೆ ಒಂದು ಫೋಟೋನು ಮಾಡಿಸಿದ್ವಿ ವೆಲ್ಕಮ್ ಮಾಡಲಿಕ್ಕೆ, ಗೊತ್ತಾಗಬೇಕಲ್ಲ ಜನ ಬಂದವರಿಗೆ. ಭಾಳ ಅಂದ್ರೆ ಭಾಳ ಇಷ್ಟನೂ ಆಯ್ತು. ಡೆಕೋರೇಷನ್ ಎಲ್ಲ ಭಾಳ ಚಂದ ಮಾಡಿದ್ರು. ಇವತ್ತಿನ ದಿನ ಒಂದು ಡ್ಯಾನ್ಸು, ಖುಷಿ, ಊಟ ಗೀಟ ಎಲ್ಲ ಮಸ್ತ್ ಇತ್ತು. ಕಂಪ್ಲೀಟ್ ವಿಡಿಯೋನ ನೋಡ್ರಿ, ಇನ್ನೂ ಭಾಳ ಮಜಾ ಅದ ಈ ಒಂದು ಲಾಗ್ ಇವತ್ತು. ಈಗ ಇದು ನೋಡ್ಲಿಕ್ಕತ್ತಿಲ್ಲ ಒಳಗಡೆ ಎಷ್ಟು ಚಲೋ ಅದ. ಇನ್ನು ನಾನು ಬಂದೆ ಇವಾಗ ವಿಡಿಯೋ ಮಾಡ್ಲಿಕ್ಕತ್ತಾಳ ನನ್ನ ಮಗಳು. ಸೊ ಡೆಕೋರೇಷನ್ ಅಂತೂ ಮೈಲ್ಡಾಗಿ ಭಾಳ ಚಂದಿತ್ತು. ಅಂದರೆ ಅರ್ಜೆಂಟ್ ಒಳಗನ್ನ ನಾವು ಆರ್ಡ್ರ್ ಮಾಡಿದ್ವಿ. ಅದು ಹೋಟೆಲ್ ಬುಕ್ ಆಯ್ತು. ಆದರೂ ಹೋಟೆಲ್ ಲೈಕ್ ಆಯ್ತು. ಲಾಸ್ಟಿಗೆ ಈ ಒಂದು ಹೋಟೆಲ್ ಫೈನಲ್ ಮಾಡೋದ್ರಾಗನೇ ರಗಡ್ ಆಯ್ತು. ಊಟ ಗೀಟ ಅಂತೂ ನೋಡೋಣ ಅಂತ ಹೆಂಗಿರ್ತದೆ ಊಟ ಇಲ್ಲಿದೆ ಅಂತ ಹೇಳಿ. ಬಟ್ ಟ್ರಾವೆಲಿಂಗ್ ಭಾಳ ಅಂದ್ರೆ ಭಾಳ ನಾವೇನೋ ಅಂದ್ಕೊಂಡಿದ್ವಿ. ಸೂಪರ್ ಸರ್ವಿಸ್ನು ಹಂಗೆ ಅದ. ಇಲ್ಲಿನ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು ಸ್ಟಾರ್ಟಿಂಗಲ್ಲಿ. ಭಾಳ ಇಷ್ಟ ಆಯ್ತು ನನಗೆ. ಮತ್ತೆ ಸ್ಕಿಪ್ನ ಮಾಡಬೇಡಿ ವಿಡಿಯೋನ, ಯಾಕಂದ್ರೆ ಡ್ಯಾನ್ಸು ಗೀನ್ಸು ಮಸ್ತಿ ಭಾಳ ಅಂದ್ರೆ ಭಾಳ ಚಂದ ಮಾತ್ರ. ಸೊ ಸ್ಟೇಜ್ ಇದು ಮ್ಯೂಸಿಕ್ನು ಅದ, ಬಟ್ ನಾನು ಪ್ಲೇ ಮಾಡಿಲ್ಲ. ಸ್ಟೇಜ್ನು ಭಾಳ ಚಂದ ಆಗಿದೆ. ಇಷ್ಟು ಖುಷಿ ಆಗಿಬಿಟ್ಟಿದ್ನಲ್ಲ ನನ್ನ ಹಳೆಯ ಅಂತ ನೋಡಿಲ್ಲ. ಆಟಕ್ಕೆ ಬಿದ್ದುಬಿಟ್ಟ. ನಿಮ್ದು ಬರ್ತಡೇ ಇತ್ತು, ಅವಂಗ ನೆಗಡಿ ಕೆಮ್ಮು ಹಿಂಗೆ ಅದ್ರಾಗನ ಮತ್ತು ಖುಷಿಯಿಂದ ಆಟ ಆಡ್ಲಿಕ್ಕತ್ತದ. ಇನ್ನು ಕ್ಯಾಪ್ ಹಂಚಿದ್ರಾತು ಮಕ್ಕಳಿಗೆ ಅಂತ ಹೇಳಿ ಕ್ಯಾಪ್ ಕೊಡ್ಲಿಕ್ಕೆ ಹೊಂಟಾನ ನನ್ನ ಮಗ. ಅಮ್ಮ ಎಲ್ಲರಿಗೂ ಬರೋರಿಗೆ ಹೋಗೋರಿಗೆ ವಿಚಾರಿಸ್ಕೊಳ್ಳಿರ್ತಾರೆ. ಇವರು ನಮ್ಮ ಆಂಟಿ, ಫ್ಯಾಮ್ಲಿ ಆಂಟಿ. ಭಾಳ ಅಂದ್ರೆ ಭಾಳ ವರ್ಷದಿಂದ ನಮ್ಮ ಒಂದೇ ಮನೆಯೊಳಗಿದ್ದಂಗೆ ಅದಾರ. ಕೇಕ್ ಬಂತು ಫೈನಲಿ. ನೋಡೋಣ ಅಂತ ಹೆಂಗದ ಕೇಕು ಅಂತ ಹೇಳಿ ಎಲ್ಲರದ್ದು ಕ್ಯೂರಿಯಾಸಿಟಿ. ಸೊ ಬ್ಲ್ಯಾಕ್ ಫಾರೆಸ್ಟ್ ಕೇಕ್, ವಾವ್ ಸೂಪರ್ ಆಗಿದೆ ಕೇಕ್ ಮಾತ್ರ. ಕೇಕು ಬಂತು. ಇನ್ನು ಕೇಕ್ ಕಟ್ ಮಾಡಲಿಕ್ಕೆ ಮಹಾರಾಜನು ರೆಡಿ ಆಗ್ಯಾನೀಗ ಕೇಕ್ ಕಟ್ ಮಾಡ್ಲಿಕ್ಕತ್ತಾರ. ಬಟ್ ಮುಂದೆ ಹೋಲ್ಡ್ನ ಮಾಡಿರಿ, ಯಾಕಂದ್ರೆ ನೀವು ಸ್ಕಿಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ ವಿಡಿಯೋನ. ಇನ್ನೂ ಈ ಒಂದು ಸಾರಿ ಉಟ್ಕೊಂಡಿಲ್ಲ, ಯಾರು ಏನಂತಾರಂತ ಹೇಳಿ ನೋಡೋಣ ಅಂತ ವೇಟ್ ಮಾಡಿರಿ. ಇವಾಗ ಕೇಕ್ ಕಟ್ ಮಾಡ್ಲಿಕ್ಕತ್ತಾರ. ಆಯಿತು, ಅಪ್ಪ ಅಮ್ಮನೂ ಕೇಕ್ ಕಟ್ ಮಾಡಿ ತಿನ್ಸಾಕತ್ತಾರ ಮೊಮ್ಮಗಂಗೆ. ಪ್ರೀತಿ ಮೊಮ್ಮಗಲ್ಲ, ಹಾಗಾಗಿ ತಿನ್ಸ್ಲಿಕ್ಕತ್ತಾರ. ಇನ್ನು ಅಡುಗೆ ನೋಡೋಣ ಬರ್ರಿ. ಸೂಪ, ಇನ್ನು ಬೇಬಿ ಕಾರ್ನ್ ಅಂದರೆ ಮಂಚೂರಿಯನ್, ಆಲೂ ಮತ್ತು ಪನೀರ್, ಇನ್ನು ತಂದೂರಿ ಮತ್ತು ಚಪಾತಿ, ಪಾಪಡ್ ಮತ್ತು ಪಲಾವ್, ರೈತ, ವೈಟ್ ರೈಸ್ ಮತ್ತು ದಾಲ್, ಜಾಮೂನು, ಐಸ್ ಕ್ರೀಮ್. ಇಷ್ಟಂತೂ ಊಟದ ಮೆನು ಆಗಿತ್ತು. ಇನ್ನು ಬಂದವ್ರಿಗೆ ಸಣ್ಣ ಮಕ್ಳಿಗೆ ಗಿಫ್ಟ್ ಕೊಟ್ರಾತು ರಿಟರ್ನ್ ಅಂತ ಹೇಳಿ ಒಂದಿಷ್ಟು ಪೆನ್ಸಿಲ್ ಪೌಚಸ್ ಊಟ ಮಾಡ್ಲಿಕ್ಕತ್ತಾರೆ ಎಲ್ಲರೂ. ಇಷ್ಟಂತೂ ಏನಂದರೆ ಬರ್ತಡೇದ್ದು ನಾವು ಅಂದ್ಕೊಂಡಂಗೆ ಚಲೋ ಡೆಕೋರೇಷನು ಹಂಗಾಗಿತ್ತು. ಎಲ್ಲ ಆರಾಮಾಗಿನೂ ನಡೀತು. ಒಂದು ಖುಷಿ ಆಯ್ತು ಬರ್ತಡೇನು.
ಬಹಳ ಜನಕ್ಕೆ ಇನ್ವೈಟ್ ಮಾಡಿರಲಿಲ್ಲ, ಲಿಮಿಟೆಡ್ ಜನ ಇತ್ತು, ಯಾಕಂದ್ರೆ ಹಾಲ್ ಭಾಳ ಸಣ್ಣದದ ಅಂತ ಹೇಳಿ. ಬರ್ರಿ ಈಗ ಡ್ಯಾನ್ಸ್ ಸ್ಟಾರ್ಟ್ ಆಗ್ಲಿಕ್ಕತ್ತದ. ಎಲ್ಲನೂ ಡ್ಯಾನ್ಸ್ ಇಲ್ಲಿ ಹಾಕಿಲ್ಲ, ಒಂದು ಡ್ಯಾನ್ಸ್ನ ಹಾಕಿದೆ ಜಸ್ಟ್ ಇಲ್ಲಿ ಅಂತ ಹೇಳಿ. ಒಂದು 4-5 ಡ್ಯಾನ್ಸ್ನ ಅದು ಸ್ವಲ್ಪ ಜಸ್ಟ್ ನಾನು ಇಲ್ಲಿ ಕ್ಲಿಪ್ನ ತೊಗೊಂಡಿನಿ ಅದ್ರದ್ದು, ಯಾಕಂದ್ರೆ ಭಾಳ ಲೆಂತಿ ಆಗಿಬಿಡ್ತದೆ ಅಂತ ಹೇಳಿ. ಬಂದವರು ನೀವು ಆರಾಮದಿರೋ ಇಲ್ಲೋ ಅಂತ ಹೇಳಿ ಮಾತಾಡ್ಸ್ಲಿಕ್ಕೆ ತಯಾರಿರಲಿಲ್ಲ. ನಿಮ್ಮದು ಬ್ಲ್ಯಾಕ್ ಕಲರ್ ಸೀರೆ ಮಾತ್ರ, ಬ್ಲೌಸ್ ಮಾತ್ರ ಫುಲ್ಲು ಆಸಮ್ ಆಗ್ಯದ ಅಂತ ಹೇಳಿಕತ್ತಿದ್ರು. ಅದ ಒಂದು ಖುಷಿ ಆಯ್ತು ನನಗೆ. ಅವಳದು ಒಂದು ಇಷ್ಟ ಏನಂದರೆ, ಮಮ್ಮಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ಫೈನಲಿ ಒಂದು ಡ್ಯಾನ್ಸ್ ಮಾಡಿಸೇ ಬಿಟ್ಲು. ಬ್ಯಾಡ್ ಅಂದರೂ ಕೇಳಿಲ್ಲ. ಬಟ್ ಡ್ಯಾನ್ಸ್ ಅಂದ್ರೇನು, ರೀಲ್ಸ್ನ ಒಂದಿಷ್ಟು ಶಾರ್ಟ್ ಆಗಿ, ಯಾಕಂದ್ರೆ ನಾವು ಯಾವುದೂ ಪ್ರಾಕ್ಟೀಸ ಮಾಡಿರಲಿಲ್ಲ. ಸೊ ಪ್ರಾಕ್ಟೀಸ್ ಮಾಡಲಾರ್ದೆ ಇಲ್ಲಿ ಸ್ಟೇಜ್ ಮೇಲೆ ಹೆಂಗೆ ಮಾಡೋಕ್ಕಾಗ್ತದೆ, ಅಷ್ಟು ಜನದ ಮುಂದೆ ಹಸೆ ಆಗ್ತದೆ, ಬೇಡ ಒಂದಿಷ್ಟು ರೀಲ್ಸ್ ಪ್ಲೇ ಮಾಡಬೇಕಿದ್ರೆ ಬಂದು ನಾನು ಒಂದೆರಡು ಸ್ಟೆಪ್ ಹಾಕ್ತೀನಿ ಅಂತ ಹೇಳಿದೆ. ಒಂದಿಷ್ಟು ಸ್ಟೆಪ್ನೂ ಹಾಕಿ ಬಂದೆ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ನೊಳಗೆ ತಿಳಿಸ್ರಿ. ಇನ್ನು ಈ ಒಂದು ಬ್ಲ್ಯಾಕ್ ಕಲರ್ ಸಾರಿ, ಮತ್ತು ಈ ಬ್ಲ್ಯಾಕ್ ಕಲರ್ ಸಾರಿ ಆ್ಯಕ್ಚುಲಿ ನನ್ನ ಮದುವೆ ಆಗಿ ಬಂದಾಗ ನನ್ನ ಗಂಡ ಕೊಟ್ಟಿರೋ ಗಿಫ್ಟ್. ಆ ಬ್ಲೌಸ್ನ ಹೊಲ್ಕೊಂಡಿದ್ದೆ, ಬಟ್ ಅದು ಲೈಕ್ ಆಗಿರಲಿಲ್ಲ. ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ. ಫೈನಲಿ ಏನು ಗಿಫ್ಟ್ನ ಓಪನ್ ಮಾಡ್ಲಿಕ್ಕತ್ತಾರ, ಫಂಕ್ಷನ್ನು ಮುಗೀತು. ಈ ಒಂದು ಔಟ್ಫಿಟ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಒಂದು ಅಭಿಪ್ರಾಯನೂ ತಿಳಿಸ್ರಿ. ಈ ವಿಡಿಯೋನ ಇಲ್ಲೇ ಮುಗಿಸೋಣಂತ. ಎಲ್ಲರಿಗೂ ನಮಸ್ಕಾರ.